ಅಂಥದ್ದು ಯಾರೂ ಸರಿ ಇಲ್ಲ. ಅದನ್ನು ನೀವು ಇದನ್ನು ಭಾಳ ಸಾರ್ಥಕವಾಗಿ ಕೆಲಸ ಮಾಡ್ತಿದ್ದೀರಿ. ಇದು ಒಂದು ಕಾರ್ನರಲ್ಲಿ ಆಗ್ತಾ ಇದೆ ಅಂತಲ್ಲ, ಎಲ್ಲ ಕಾರ್ನರಿಂದನೂ ವಿಶ್ವದಿಡೀ ಈ ಥರ ಇದು ಧ್ವನಿ ಎತ್ತಬೇಕು. ಮತ್ತು ನಮ್ಮ ನಾಯಕರು ದೊಡ್ಡ ಮನುಷ್ಯ ಅಂತ ಅವನು ಹೋಗಿ ತಬ್ಬಂಬಿಟ್ಟು ಅವನು ಭಾಳ ನಮಗೆ ಅವನು ಅನುಕೂಲ ಮಾಡ್ತಾನೆ ಅಂತ ಮಾಡೋದು ಸರಿಯಲ್ಲ. ಯಾವ್ಯಾವ ಇಂದು MK ಸೋಮಶೇಖರ್ ನೇತೃತ್ವದಲ್ಲಿ ಯುದ್ಧ ಬೇಡ ಶಾಂತಿ ಇರಲಿ ಅಂತ ಮುಟ್ಟು ಘೋಷಣೆಯನ್ನು ಕೂಗ್ತಾ ನಮ್ಮ ಮೈಸೂರಲ್ಲಿ ನಡೆಸ್ತಾ ಇದ್ದೀವಿ. ನಮ್ಮ ಯುವ ಕಾಂಗ್ರೆಸ್ ತಂಡ ಎಲ್ಲ ಸೇರಿದ್ದೀವಿ. ವಿಚಾರ ಏನಂದರೆ ಯಾವುದೇ ಜನಗಳಿಗಾಗಲಿ ಯಾವುದೇ ಥರ ಸಾಮಾನ್ಯ ಜನಗಳಿಗೆ ಯುದ್ಧ ಬೇಡ ಅಂತಲೇ ಅನ್ನೋದು. ಇರಾನವರು ಆಗಲಿ ಇಂಡಿಯಾಲವರು ಆಗಲಿ ಎಲ್ಲ ಯಾವುದೇ ದೇಶದಲ್ಲೂ ಜನಗಳಿಗೆ ಯುದ್ಧ ಬೇಡ ಅಂತಲೇ ಇರೋದು. ಈ ಪೊಲಿಟಿಕಲ್ ಈಗೋಯಿಂದ ಜನಗಳನ್ನ ತಪ್ಪು ದಾರಿಗೆ ತಂದು ಆ ಯುದ್ಧನ ಜಾಸ್ತಿ ಮಾಡ್ತಾಯಿರೋ ಟ್ರಂಪ್ ಅವರು ಅದನ್ನ ಕಮ್ಮಿ ಮಾಡ್ಕೋಬೇಕು ಅಂತ ಕೇಳ್ಕೊತಾರೆ. ಅವರು ಮನಸ್ಸಲ್ಲಿರೋ ಈಗೋ ಮತ್ತು ಇದರಿಂದನೇ ಈ ಜನಗಳು ಸಾಯ್ತಾ ಇರೋದು. ಈ ಮಕ್ಕಳುಗಳೆಲ್ಲ ಸತ್ತೋಗ್ತಾ ಇದ್ದಾರೆ. ನಿದ್ದೆ ಇಲ್ಲವಂತೆ, ನೈಟೆಲ್ಲ ನಿದ್ದೆ ಇಲ್ಲದೆ ಪಾಪ ಬಾಂಬ್ಗಳಾಗ್ತಾಯಿರಂತೆ. ಆ ನಿದ್ದೆ ಇಲ್ಲದೇ ಸುಮಾರು ಜನ 25 ಜನವರೆಗೂ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. 4-5 ಜನ ಆಲ್ರೆಡಿ ತೀರ್ಕೊಂಡಿದ್ದಾರೆ ಇಸ್ರೇಲಲ್ಲಿ. ವಿಚಾರವಾಗಿ ನಾವು ಇವತ್ತು ಯುದ್ಧ ಬೇಡ ಅಂತ ಅಂದ್ಬಿಟ್ಟು ಘೋಷಣೆಗೆ ಇದ್ದೀವಿ ಸರ್. ನೆಲೆಸಬೇಕು ಅಂತ ನಮ್ಮೆಲ್ಲರ ಉದ್ದೇಶ. ಅದಕ್ಕೋಸ್ಕರ ಮಾನವೀಯತೆ ದೊಡ್ಡದು, ಶಾಂತಿ ಸಂದೇಶ ಎಲ್ಲರೂ ತಲುಪಬೇಕು ಅನ್ನೋ ಉದ್ದೇಶದಿಂದ ಈ ಶಾಂತಿ ಸಂದೇಶದ ಸಭೆಯನ್ನು ಮಾಡ್ತಾ ಇದ್ದೀವಿ. ಪ್ರಧಾನಿಯವರು ಕೂಡ ಮಾತುಕತೆಯನ್ನು ನಡೆಸಿ ಯುದ್ಧನ ಕೊನೆಗಾಣಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಇವರು ಪ್ರಯತ್ನ ಮಾಡಿಬಿಟ್ರೆ ಆಗ್ಬಿಡುತ್ತಾ ಅಂತಲ್ಲ, ಪ್ರತಿಯೊಬ್ಬರ ಪ್ರಯತ್ನದಿಂದ ಒಂದಲ್ಲ ಒಂದು ಹಂತದಲ್ಲಿ ಅದು ಕೊನೆಗೊಳ್ಳಲಿಕ್ಕೆ ಅವಕಾಶಗಳಿದ್ದಾವೆ. ಹಾಗಾಗಿ ಪ್ರಧಾನಮಂತ್ರಿಗಳು ಕೂಡ ಶಾಂತಿಯನ್ನು ಬಯಸ್ತೀವಿ ಮತ್ತು ಯುದ್ಧಗಳನ್ನ ನಿಲ್ಲಿಸಲಿಕ್ಕೆ ಸಂಧಾನವನ್ನು ಮಾಡಬೇಕು ಅಂತ ಒತ್ತಾಸೆ ಮಾಡ್ತೇನೆ. ಬೇಕೇ ಬೇಕು, ಬೇಕೇ ಬೇಕು, ಬೇಡ ಬೇಡ, ಬೇಡ ಬೇಡ, ಬೇಡ ಬೇಡ, ಬೇಕು ಬೇಕು. ನಾವು ಶಾಂತಿ ಪ್ರಿಯರು, ನಾವು 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 ನಾವು